ಶಿಕ್ಷಣ ಮತ್ತು ಕಲ್ಯಾಣ ಕೇಂದ್ರ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೇಂದ್ರ ಸಾಕಷ್ಟು ಜ್ಞಾನ, ಅನುಭವ ಮತ್ತು ಉದ್ಯೋಗಾವಕಾಶಗಳೊಂದಿಗೆ ಅಲ್ಪಾವಧಿಯ ವೃತ್ತಿಪರ ತರಬೇತಿಗಳು ನಿಮ್ಮ ಭವಿಷ್ಯವನ್ನು ಬಲಪಡಿಸಲು ಇದೀಗ ಲಭ್ಯ. ತರಬೇತಿಯ ವಿವರಗಳು: ಬೇಸಿಕ್ ಮತ್ತು ಅಡ್ವಾನ್ಸ್ ಕಂಪ್ಯೂಟರ್ ತರಬೇತಿ, ಮಾಸ್ಟರ್ ಮೇಕಪ್ ಆರ್ಟಿಸ್ಟ್ ತರಬೇತಿ, ಅಡ್ವಾನ್ಸ್ ಬ್ಯೂಟಿ ಪಾರ್ಲರ್ ತರಬೇತಿ, ಪ್ರೊಫೆಷನಲ್ ಹೇರ್ ಡ್ರೆಸ್ಸಿಂಗ್ ತರಬೇತಿ, ಬಿಸಿನೆಸ್ ಮ್ಯಾನೇಜ್ಮೆಂಟ್ ತರಬೇತಿ, ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ, ಫ್ಯಾಷನ್ ಡಿಸೈನಿಂಗ್ ತರಬೇತಿ, ಪ್ರೊಫೆಷನಲ್ ಟೈಲರಿಂಗ್ ತರಬೇತಿ, ಅರಿ ವರ್ಕ್ ಮತ್ತು ಕಸೂತಿ ತರಬೇತಿ, ನೇಲ್ ಆರ್ಟ್ ತರಬೇತಿ. ನುರಿತ ಮತ್ತು ಅನುಭವಿ ಶಿಕ್ಷಕರಿಂದ ಪ್ರಾಯೋಗಿಕ ತರಬೇತಿ. ಹಿಂದೆ ಸೇರಿ ನಿಮ್ಮ ಜೀವನಕ್ಕೆ ಹೊಸ ದಿಕ್ಕು ನೀಡಿ. ರೇಣುಕಾ ಶಿಕ್ಷಣ ಮತ್ತು ಕಲ್ಯಾಣ ಕೇಂದ್ರ, ನಿಮ್ಮ ಕೌಶಲ್ಯವೇ ನಿಮ್ಮ ಶಕ್ತಿ. ವಿಳಾಸ: ಸಿಬಿಟಿ ಕೆಎಸ್ಆರ್ಟಿಸಿ ಕಾಂಪ್ಲೆಕ್ಸ್, 3rd ಫ್ಲೋರ್, ಹುಬ್ಬಳ್ಳಿ. ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೇಂದ್ರವನ್ನು ಇಲ್ಲಿ ಸಿಬಿಟಿ ಬಸ್ ಸ್ಟಾಪ್ನಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ. ಕಳೆದ 25 ವರ್ಷದಿಂದ ನಾವು ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೊಡ್ತಾ ಬಂದಿದ್ದೇವೆ. ಸುಮಾರು ಇವಾಗ ನಾವು 25 ವರ್ಷದಿಂದ ನಾವು ಒಂದು 15,000ಕ್ಕೂ ಹೆಚ್ಚು ಹೆಣ್ಮಕ್ಳಿಗೆ ಒಂದು ಉದ್ಯೋಗ ಕೊಟ್ಟು ಒಂದು ಸ್ವಯಂ ಉದ್ಯೋಗಕ್ಕೆ ಹಾಗೂ ಫ್ಯಾಕ್ಟ್ರಿಗಳಿಗೆ ಕೆಲಸಕ್ಕೆ ಸೇರಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇದು ನಮ್ದು ರೇಣುಕಾ ಶಿಕ್ಷಣ ಮತ್ತು ಕಲ್ಯಾಣ ಕೇಂದ್ರ ಅಂತ ಹೇಳಿ ಒಂದು ತರಬೇತಿ ಕೇಂದ್ರದಲ್ಲಿ ಒಂದು NGO ಓಪನ್ ಮಾಡಿದ್ದೀವಿ. ಆ NGOದಲ್ಲಿ ನಾವು ಏನ್ ಮಾಡಿದ್ದೀವಿ, ಒಂದು ಹೆಲ್ತ್ ಅವೇರ್ನೆಸ್ ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಮತ್ತು ಮಹಿಳೆಯರಿಗೆ ಸಬಲೀಕರಣ ಆಗಿರ್ಬೋದು, ಇಂಥ ಎಲ್ಲ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಹೆಚ್ಚಾನೆಚ್ಚಿ ನಾವು ಸ್ಕಿಲ್ ಡೆವಲಪ್ಮೆಂಟ್ ನಲ್ಲಿ ನಾವು ತುಂಬಾ ಕೆಲಸ ಮಾಡಿದ್ದೇವೆ. ಇದು ಕೌಶಲ್ಯ ಕರ್ನಾಟಕ ದಿಂದ ನಮ್ಮ ಮಾನ್ಯತೆ ಪಡೆದಂತ ತರಬೇತಿ ಕೇಂದ್ರವಾಗಿದೆ. ಹಾಗೂ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ನಮ್ಮ ಮಾನ್ಯತೆ ಪಡೆದಂತ ತರಬೇತಿ ಕೇಂದ್ರದಾಗಿದೆ. ಇಲ್ಲಿ ನಾವು ಮೂಲಭೂತ ಸೌಕರ್ಯ ಏನಂತಂದ್ರೆ, ಇಲ್ಲಿ ಸ್ಟಾಕ್ಸ್ ಆಗಿರ್ಬೋದು, ಆಮೇಲೆ TOT ಪಡೆದಂತ ಟೀಚರ್ಸ್ ಆಗಿರ್ಬೋದು, ಆಮೇಲೆ ಲ್ಯಾಬ್ಸ್ ಆಗಿರ್ಬೋದು, ಟೂಲ್ಸು, ಎಕ್ವಿಪ್ಮೆಂಟ್ಸು, ಕ್ಲಾಸ್ ರೂಮ್ಸು, ಇವೆಲ್ಲ ನಮ್ಮಲ್ಲಿ ಎಲ್ಲ ಸೌಕರ್ಯ ಇರುವಂತ ಒಂದು ತರಬೇತಿ ಕೇಂದ್ರ. ಇದೆಲ್ಲ ಸೌಕರ್ಯ ಇರೋದ್ರಿಂದನೇ ನಮಗೆ NSTC ಇಂದ ಅಕಾಡೆಷನ್ ಆಗಿರುತ್ತದೆ, ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಸ್ವತಃ ಬಂದು ಅವರೇ ಪರಿಶೀಲನೆ ಮಾಡಿ, ಆಮೇಲೆ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಇಲಾಖೆಯಿಂದ ಕೂಡ ಬಂದು ಒಂದು ಪರಿಶೀಲನೆ ಮಾಡಿ ಇದು ಅಕಾಡೆಷನ್ ಲೆಟರ್ ಕೂಡ ನಮಗೆ ಕೊಟ್ಟಿರುತ್ತಾರೆ. ಆಮೇಲೆ ನಾವು ಇಲ್ಲಿ ಇವಾಗ ಫ್ರೀ ಕ್ಲಾಸಸ್ ಅನ್ನ ನಾವು ತುಂಬಾ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಇರ್ಬೋದು, ಆಮೇಲೆ ಜವಳಿ ಮತ್ತು ಕೈಮಗ್ಗ ಇಲಾಖೆಯಿಂದ ಇರ್ಬೋದು, ಕೌಶಲ್ಯ ಕರ್ನಾಟಕದಿಂದ, ಹಲವಾರು ಇಲಾಖೆದಿಂದ ಮೊದಲು ನಾವು ಹೆಣ್ಮಕ್ಳಿಗೆ ಫ್ರೀ ಆಗಿ ತರಬೇತಿ ಕೊಡ್ತಾ ಇದ್ವಿ. ಇವಾಗ ನಮಗೆ ಸರ್ಕಾರದಿಂದ ಫ್ರೀ ತರಬೇತಿ ಇಲ್ದಕ್ಕೆ ನಾವು ಕಡಿಮೆ ಪೇಮೆಂಟ್ ತಗೊಂಡು ಕಡಿಮೆ ಪ್ರೈಸ್ ದರದಲ್ಲಿ ಅವ್ರಿಗೊಂದು ಫ್ರೀ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಫ್ರೀ ಟ್ರೈನಿಂಗ್ ಅಂತಂದ್ರೆ ನಮ್ದು ಇವಾಗ ಪ್ಲೇಸ್ಮೆಂಟ್ ನಾವು ಮಾಡ್ತಾ ಇದ್ದೀವಿ. ಅವ್ರ ಹತ್ರ ಈಗ 5,000ಗೆ ನಾವು ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ ಕೊಡ್ತಾ ಇದ್ದೀವಿ, 5,000ಗೆ ಬ್ಯೂಟಿಷಿಯನ್ ಕ್ಲಾಸಸ್ ಕೊಡ್ತಾ ಇದ್ದೀವಿ. ಬ್ಯೂಟಿಷಿಯನ್ ಕ್ಲಾಸಸ್ ಎಲ್ಲ ತಗೊಂಡ್ರೆ ನಮ್ಮ ಹತ್ರ ಸಂಸ್ಥೆಯಿಂದ ಮೆಟೀರಿಯಲ್ಸ್ ಏನೋ ಇದ್ರು ಅವರಿಗೆ ನಾವು ಫ್ರೀ ಆಗಿ ಕೊಡ್ತಾ ಇದ್ದೀವಿ. ಅಂದ್ರೆ ಇದು ಕ್ಲಾಸ್ ತಗೋಬೇಕಂದ್ರೆ 25,000 30,000 ಕೊಟ್ಟು ಯಾರಿಗೂ ತರಬೇತಿ ತಗೊಳ್ಳಿಕ್ ಆಗಲ್ಲ. ಅಂಥವ್ರಿಗೆ ನಾವು ಏನ್ ಮಾಡ್ತೀವಿ, ಕಡಿಮೆ ಪ್ರೈಸ್ ನಲ್ಲಿ ನಮ್ಮಲ್ಲಿ ತರಬೇತಿ ತೆಗೆದುಕೊಂಡು ಅವರೊಂದು ಎಕ್ಸಾಮಿನೇಷನ್ ಮಾಡಿಸ್ತೀವಿ. ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಇಂದ SSC ಇಂದ ನಾವು ಎಕ್ಸಾಮ್ ಮಾಡಿಸ್ತೀವಿ. ಸೆಂಟ್ರಲ್ ಸ್ಕಿಲ್ ಕೌನ್ಸಿಲಿಂಗ್ ಇಂದ ಎಕ್ಸಾಮ್ ನಲ್ಲಿ ಪಾಸ್ ಆದ್ಮೇಲೆ ಅವ್ರಿಗೆ ಒಂದು ತರಬೇತಿ ಪ್ರಮಾಣ ಪತ್ರ ಬರುತ್ತೆ. ಆ ಪ್ರಮಾಣ ಪತ್ರ ತಗೊಂಡು ಅವರೊಂದು ಸ್ವಂತ ಉದ್ಯೋಗ ಮಾಡ್ಬೋದು. ಸ್ವಂತ ಉದ್ಯೋಗ ಮಾಡ್ಲಿಕ್ಕೆ ಅವರಿಗೆ ಬ್ಯಾಂಕಿಂದ ಏನಾದ್ರೂ ಸೌಕರ್ಯ ಬೇಕಂದ್ರೂ ಬ್ಯಾಂಕಿಂದ ಸೌಕರ್ಯ ಮಾಡ್ಕೊಡ್ತೇವೆ. ಆಮೇಲೆ ಅವ್ರಿಗೆ ಕ್ವಾಲಿಟಿ ಆಫ್ ಮೆಟೀರಿಯಲ್ಸ್ ಬೇಕಂದ್ರೆ ಮಟೀರಿಯಲ್ಸ್ ತಗೊಂಡ್ ಬಂದು ಕೊಡ್ತೀವಿ. ಅವ್ರಿಗೆಲ್ಲ ನಾವು ಪ್ರಾಜೆಕ್ಟಿಗೆ ಹೆಲ್ಪ್ ಮಾಡ್ತೀವಿ. ಇದನ್ನೆಲ್ಲ ನಾವು ನಮ್ಮ ತರಬೇತಿ ಕೇಂದ್ರದಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ಆಮೇಲೆ ಇಲ್ಲಿ ನಮ್ಮಲ್ಲಿ ಟ್ರೈನಿಂಗ್ ಕೊಡೋರು ಎಲ್ಲರೂ ಸೆಂಟ್ರಲ್ ಸ್ಕಿಲ್ ಕೌನ್ಸಿಲಿಂಗ್ ಇಂದ TOT ಟ್ರೈನಿಂಗ್ ಆಗಿರುವಂತ ಟೀಚರ್ಸ್ ಇರ್ತಾರೆ. ಆಮೇಲೆ ಹೈಜಿನಿಕ್ ಆಗಿ ಇರುವಂತ ನಮ್ಮಲ್ಲಿ ಕ್ಲಾಸ್ ರೂಮ್ಸ್ ಇರ್ಬೋದು, ಆಮೇಲೆ ಲಿಫ್ಟ್ ಸೌಕರ್ಯ ಆಯ್ತು, ಅಂಗವಿಕಲರಿಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆ
ಸೌಕರ್ಯ ಲಿಫ್ಟ್ ಕೂಡ ಇರುತ್ತೆ ಮತ್ತು ಪಾರ್ಕಿಂಗ್ ಕೂಡ ಇರುತ್ತೆ. ಇದು ಮೇನ್ ನಾವು ಸಿಟಿಯಲ್ಲಿ CBT ಬಸ್ ಸ್ಟಾಪ್ ನಲ್ಲಿನೇ ಕೂಡ CBT ಅಲ್ಲಿ ಬಸ್ ಸ್ಟಾಪ್ ನಲ್ಲಿನೇ ನಾವು ಟ್ರೈನಿಂಗ್ ಸೆಂಟರ್ ಮಾಡಿದ್ದು. ಯಾಕಂತಂದ್ರೆ ಎಲ್ಲ ಕಡೆಯಿಂದ ಬಸ್ಸಿಗೆ ಬರೋ ಹೋಗೋರಿಗೆ ಮಹಿಳೆಯರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳಿ ನಾವು CBT ಬಸ್ ಸ್ಟಾಪ್ ನಲ್ಲಿನೇ ಮಾಡಿದ್ದು. ಇಲ್ಲಿ ನಮ್ಮಲ್ಲಿ ಬ್ಯೂಟಿಷಿಯನ್ ಕೋರ್ಸಸ್ ಕೂಡ ಕೊಡ್ತಾ ಇದ್ದೀವಿ. ಬ್ಯೂಟಿಷಿಯನ್ ನಲ್ಲಿ ನಾವು ಮೇಕಪ್ ಆರ್ಟಿಸ್ಟು, ಬ್ಯೂಟಿ ಥೆರಪಿಸ್ಟು, ಹೇರ್ ಡ್ರೆಸ್ಸಿಂಗು ಇಂಥವೆಲ್ಲ ನಾವು ಕೋರ್ಸಸ್ ಕೊಡ್ತೀವಿ. ನೆಕ್ಸ್ಟ್ ಬಂದು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಕೊಡ್ತಾ ಇದೀವಿ ನಾವು. ಫ್ಯಾಷನ್ ಡಿಸೈನಿಂಗ್ ನಲ್ಲಿ ನಮ್ದು ಅಪೆರಲ್ ಹೋಮ್ ಮೇಡ್ ಇಂದ ಅಕಾಡೆಷನ್ ಆಗಿರುತ್ತದೆ. ಅಲ್ಲಿ ನಾವು ಸ್ವಿಂಗ್ ಮಿಷಿನ್ ಆಪರೇಟಿಂಗ್, ಟೇಲರಿಂಗ್, ಆಮೇಲೆ ಫ್ಯಾಷನ್ ಡಿಸೈನಿಂಗ್ ಇದನ್ನೆಲ್ಲ ಕೊಡ್ತಾ ಇದ್ವಿ. ನೆಕ್ಸ್ಟ್ IT ಸೆಕ್ಟರ್ ನಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ವಿ. IT ಅಲ್ಲಿ ನಮ್ದು CRM ಅಂತ ಬರುತ್ತೆ, ಕಸ್ಟಮರ್ ರಿಲೇಷನ್ ಮ್ಯಾನೇಜ್ಮೆಂಟ್ ಅಂತ, ಆ ಟ್ರೈನಿಂಗ್ ಕೊಡ್ತಾ ಇದ್ವಿ. ನೆಕ್ಸ್ಟ್ ಬಂದು ಇಲ್ಲಿ ಬೇಸಿಕ್ ಕಂಪ್ಯೂಟರ್ ಮತ್ತು ಟ್ಯಾಲಿ ಫ್ರೈಮ್ ನಲ್ಲಿ ನಾವು ಟ್ರೈನಿಂಗ್ ಕೊಡ್ತಾ ಇದ್ವಿ. ಟ್ಯಾಲಿ ಫ್ರೈಮ್ ಮುಗಿಸಿದ್ರೆ ಅವರಿಗೆ GST ಫೈಲಿಂಗ್ ಎಲ್ಲ ಮಾಡ್ಬೋದು. ಆಮೇಲೆ ಬೇಸಿಕ್ ಕಂಪ್ಯೂಟರ್ ಎಲ್ಲ ಆದ್ರೆ ಅವ್ರಿಗೊಂದು ಎಲ್ಲಾದ್ರೂ ಎಂಪವರ್ಮೆಂಟ್ ಆಗುತ್ತೆ, ಬಿಲ್ಲಿಂಗ್ ಎಲ್ಲ ಮಾಡ್ಬೋದು. ಹೀಗಾಗಿ ನಾವು 10th ಪಾಸ್ ಆಗಲಿ ಫೇಲ್ ಆಗಲಿ ಅಂತ ಮಕ್ಕಳಿಗೆ ನಾವು ಟ್ರೈನಿಂಗ್ ಕೊಟ್ಟು ಅವರಿಗೆ ಒಂದು ಉದ್ಯೋಗಕ್ಕೆ ನಾವು ಸೇರಿಸೋ ಕೆಲಸ ಮಾಡಿಸ್ತಾ ಇದ್ದೀವಿ. ಎಷ್ಟು ತರಹದ ಕೌಶಲ್ಯ ಅಭಿವೃದ್ಧಿಗೆ ತರಬೇತಿ ನೀಡ್ತೀವಿ? ಎಷ್ಟು ರೀತಿಯ ಕೌಶಲ್ಯ ಟೈಪ್ಸ್ ಆಫ್ ವೆರೈಟಿ? ನಮ್ಮ 3 ಕೌಶಲ್ಯ ಕೊಡ್ತಾ ಇದೆ. 3 ಕೌಶಲ್ಯ ತರಬೇತಿ ಕೊಡ್ತಾ, ಒಂದು IT ಅಲ್ಲಿ ಬರುತ್ತೆ, ಇನ್ನೊಂದು ಅಪೇರಲ್ ಹೋಮ್ ಮೇಡ್ ಅಂತ ಬರುತ್ತೆ, ಇನ್ನೊಂದು ಬ್ಯೂಟಿ ಅಂಡ್ ವೆಲ್ನೆಸ್ ಅಂತ ಬರುತ್ತೆ. 3 ಸೆಕ್ಟರ್ ಸ್ಕಿಲ್ ನಲ್ಲಿ ನಮ್ದು ಅಕಾಡೆಷನ್ ಆಗಿರುವಂತ ಟ್ರೈನಿಂಗ್ ಸೆಂಟರ್. ಸದ್ಯ ಒಬ್ಬ ವಿದ್ಯಾರ್ಥಿ ಇಲ್ಲಿಗೆ ಬರ್ಬೇಕಂದ್ರೆ ಅಡ್ಮಿಷನ್ ಮಾಡ್ಬೇಕಂದ್ರೆ ಅದ್ರ ಪ್ರೊಸೆಸ್ ಎಲ್ಲ ಏನಿರುತ್ತೆ? ಫಸ್ಟ್ ಅವರು ಬಂದ್ರೆ ನಮ್ಮಲ್ಲಿ ಅವ್ರದ್ದು ನಾವು ಆಧಾರ್ ಕಾರ್ಡ್ ವೆರಿಫಿಕೇಶನ್ ಮಾಡ್ತೀವಿ. ಆಧಾರ್ ಕಾರ್ಡದಲ್ಲಿ ಅವರು ಯಾವ ಏರಿಯಾದಲ್ಲಿಂದ ಬರ್ತಾರೆ ಅದನ್ನೆಲ್ಲ ನೋಡ್ತಾ ಇರ್ತೀವಿ. ಆಮೇಲೆ ವಯಸ್ಸು ಕೂಡ ನಮ್ಗೆ ಅಪ್ಲಿಕೇಬಲ್ ಆಗುತ್ತೆ. ಯಾಕಂದ್ರೆ ಈಗ 35 ಏಜ್ ಒಳಗಡೆ ನಾವು ತರಬೇತಿ ತಗೊಂಡ್ರೆ ಅವ್ರಿಗೆ ಒಂದು ವೇಜ್ ಎಂಪ್ಲಾಯ್ಮೆಂಟ್ ಮಾಡ್ಬೋದು. ಇಲ್ಲ ಸ್ವಂತ ಉದ್ಯೋಗ ಮಾಡ್ತಿರಂತಂದ್ರೆ ಅವ್ರಿಗೆ 50 ಏಜ್ ಆದ್ರೂ ಅವ್ರು ಸ್ವಂತ ಉದ್ಯೋಗ ಮಾಡ್ಬೋದು. ಅಂಥವ್ರಿಗೆ ನಾವು ಏಜ್ನ ನಾವು ಮೊದ್ಲು ನೋಡ್ತೇವೆ. ನೆಕ್ಸ್ಟ್ ಬಂದು ಅವ್ರ ಯಾವ ಏರಿಯಾದಿಂದ ಬರ್ತಾರೋ, ಅವ್ರು ಎಲ್ಲಿ ಪ್ರವಾಸಿ ಇದ್ದಾರೆ, ಅಂದ್ರೆ ನಮ್ಮ ಹುಬ್ಳಿ ಧಾರವಾಡ ನೇರ ಇದ್ದಾರೋ ಇಲ್ಲೋ ಅಂತ ಅದನ್ನ ನೋಡ್ತೀವಿ. ಬೇರೆ ಊರಿಂದ ಬಂದ್ರು ಮತ್ತೆ ಅವ್ರ PG ಸೌಕರ್ಯ ಎಲ್ಲ ಕೇಳ್ತೀವಿ. ಡೈಲಿ ಬರ್ಲಿಕ್ಕೆ ಹೋಗ್ಲಿಕ್ಕೆ ಅವ್ರು ಕನ್ವೀನಿಯಂಟ್ ಆಗುತ್ತೆ ಇಲ್ಲೋ ಅದನ್ನ ನಾವೆಲ್ಲ ಅವ್ರು ಕೌನ್ಸಿಲಿಂಗ್ ಮಾಡ್ತೀವಿ. ಎರಡನೇದು ಬಂದು ಅವ್ರಿಗೆ ಡಾಕ್ಯುಮೆಂಟ್ಸ್ ತಗೋಬೇಕಂದ್ರೆ ನಾವು SLC ಮಾರ್ಕ್ಸ್ ಕಾರ್ಡ್ ಆಯ್ತು, ಅಥವಾ ಅವ್ರು ಫೇಲ್ ಆಗಿದ್ರೆ 9th ಮಾರ್ಕ್ಸ್ ಕಾರ್ಡ್ ಆಯ್ತು, ಎಜುಕೇಶನ್ಸು ನಾವು ನೋಡ್ತೀವಿ. ಆಮೇಲೆ ಮತ್ತೆ ಅವ್ರದ್ದೊಂದು ಫೋಟೋ ಕೂಡ ಬೇಕಾಗುತ್ತೆ, ಮತ್ತು ರೇಷನ್ ಕಾರ್ಡ್ ಬೇಕಾಗುತ್ತೆ. ಇಷ್ಟೆಲ್ಲ ನಾವು ಡಾಕ್ಯುಮೆಂಟ್ಸ್ ನಾವು ತಗೋತೇವೆ. ಇದು ಗೌರ್ಮೆಂಟ್ ಅಕಾಡೆಷನ್ ಇರುವಂತ ಟ್ರೈನಿಂಗ್ ಸೆಂಟರ್. ಸೊ ಈಗ ಗೌರ್ಮೆಂಟ್ ಅಕಾಡೆಷನ್ ಇರೋದ್ರಿಂದ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬಿಟ್ಟು ಸೆಲೆಕ್ಟ್ ಮಾಡಿ ಆ ಥರ ಏನು ತಗೊಳ್ಳೋ ಸಿಸ್ಟಮ್ ಇಲ್ಲ? ಆನ್ಲೈನ್ ಅಪ್ಲಿಕೇಶನ್ ನಾವೇ ಹಾಕೋತೇವೆ ಇಲ್ಲಿ. ಕೆಲವೊಂದು ಆನ್ಲೈನ್ ಅಪ್ಲಿಕೇಶನ್ ಏನಂತಂದ್ರೆ ಗೌರ್ಮೆಂಟ್ ಸ್ಕೀಮ್ ಬರುತ್ತಲ್ಲ, ಅವರು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಇಲ್ಲಿ ನಮಗೆ ಲಿಸ್ಟ್ ಸಿಗುತ್ತೆ. ಯುವ ನಿಧಿ ಯೋಜನೆ ಅಂತ ಹೇಳಿ ಒಂದು ಯೋಜನೆಯಲ್ಲಿ ಒಂದು ಆನ್ಲೈನ್ ನಲ್ಲಿ ಅವರು ಹಾಕಿರ್ತಾರೆ. ಅವರು ಯುವ ನಿಧಿ ಯೋಜನೆದ್ದು ಒಂದು ಬೆನಿಫಿಟ್ಸ್ ತಗೋತಾ ಇರ್ತಾರೆ. ಅವ್ರಿಗೆ ಆನ್ಲೈನ್ ಅಪ್ಲಿಕೇಶನ್ ನಮ್ಮಲ್ಲಿ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇರಲ್ಲ. ಆ ಥರ ಏನಾದ್ರು ಸ್ಕೀಮ್ ನಮಗೆ ಬಂತಂದ್ರೆ ಅವ್ರಿಗೆ ನಮ್ಗೆ ಲಿಸ್ಟ್ ಸಿಗುತ್ತೆ, ಅವ್ರು ಬಂದು ಟ್ರೈನಿಂಗ್ ತಗೋಬಹುದು. 3 ಸೆಕ್ಟರ್ಗಳು ಎಷ್ಟು ತಿಂಗಳ ಕೋರ್ಸ್ ಆಗಿರ್ತಾವೆ? ಕೆಲವೊಂದು ಕೋರ್ಸ್ ಹೆಂಗಿದೆ ಅಂತಂದ್ರೆ ಅಲ್ಪಾವಧಿ ತರಬೇತಿ ಕೇಂದ್ರ ಇದೆ ನಮ್ದು. ಈಗ ಬ್ಯೂಟಿ ಅಂಡ್ ವೆಲ್ನೆಸ್ ನಲ್ಲಿ ನಮ್ಮದು ಒಂದು 2 ಮಂತ್ ಕೋರ್ಸ್ ಇರುತ್ತೆ, 3 ಮಂತ್ ಕೋರ್ಸ್ ಇರುತ್ತೆ, ಆಮೇಲೆ 6 ಮಂತ್ ಕೋರ್ಸ್ ಇರುತ್ತೆ. ಅವ್ರು ಯಾವ್ದು ಪ್ರೊಫೆಷನಲ್ ತಗೊಂತಾರಲ್ಲ ಅದ್ರ ಮೇಲೆ ಕೋರ್ಸಸ್ ನಾವು ಡ್ಯೂರೇಷನ್ ತಗೋತೀವಿ. ಆಮೇಲೆ ಅವ್ರು 4 hours 6 hours ಕ್ಲಾಸಸ್ ತಗೊಂತಾರಂದ್ರೆ ಡ್ಯೂರೇಷನ್ ಕಡಿಮೆ ಆಗುತ್ತೆ. ಇಲ್ಲ ಅವ್ರಿಗೆ 2 hours 4 hours ಬೇಕಂದ್ರೆ ಡ್ಯೂರೇಷನ್ ಜಾಸ್ತಿ ಆಗುತ್ತೆ. ಆಮೇಲೆ ಫ್ಯಾಷನ್ ಡಿಸೈನಿಂಗ್ ನಲ್ಲಿ ಕಂಪಲ್ಸರಿ ನಮಗೆ 450 hours 600 hours ಈ ತರ ಇರುತ್ತೆ. ಅವರ್ಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಿ ಅವ್ರಿಗೆ ಡೇಸ್ ಒಂದು ವಿದ್ಯಾರ್ಥಿಗೆ ಎಷ್ಟು ಕ್ಲಾಸ್ ಮಿನಿಮಮ್ ಅಂತೂ ನಾವು 4 hours ತಗೋತೀವಿ. ಯಾಕಂದ್ರೆ 6 hours ಕೂಡ್ಲಿಕ್ಕೆ ಯಾರಿಗೂ ಆಗಲ್ಲ. ಅದಕ್ಕೆ 4 hours ಮಾತ್ರ ನಾವು ಕ್ಲಾಸ್ ತಗೊಂತೀವಿ. 6 hours ಅವ್ರಿಗೆ ಬೇಕಪ್ಪ ನಮ್ಗೆ ಏನೋ ವರ್ಕ್ ಇರಲ್ಲ, ನಾ ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರೆ ಅವ್ರು 6 hours ಕೂಡ ತಗೋಬಹುದು. ಅವ್ರ ಕನ್ವೀನಿಯಂಟ್ ಟೈಮಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಯಾಕಂದ್ರೆ ಕೆಲವೊಬ್ರು ಕಾಲೇಜ್ ಹೋಗಿ ಟ್ರೈನಿಂಗ್ ತಗೊಳ್ಳೋರು ಇರ್ತಾರೆ, ಕೆಲವು ಹೌಸ್ ವೈಫ್ ಇರ್ತಾರೆ, ಮಕ್ಕಳಿಗೆಲ್ಲ ಸ್ಕೂಲ್ ಕಳಿಸಿ ಆಮೇಲೆ ಇಲ್ಲಿ ಬಂದು ತಗೊಳ್ಳೋರ್ತಾರೆ. ಅದಕ್ಕೆ ನಾವು ಅವ್ರಿಗೆ ಟೈಮಿಂಗ್ ಕೇಳ್ತೀವಿ. 11 ಗಂಟೆಯಿಂದ ಅವರು ಬ್ಯಾಚ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅವ್ರು 11 ಗಂಟೆಯಿಂದ ನಾವು ಬ್ಯಾಚ್ ಚಾಲೂ ಮಾಡ್ತೇವೆ. ಕೆಲವೊಬ್ಬರಿಗೆ ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆ ಮಟ್ಟ ಸ್ಟಾರ್ಟ್ ಮಾಡಿ ಅಂತಂದ್ರೆ
ನಾವು 5 ಗಂಟೆಯಿಂದ 2 ಗಂಟೆ ಎಷ್ಟು ಜನ ಬರ್ತಾರಲ್ಲ ಭಾಗ ಮಾಡಿ ಅವ್ರಿಗೆ ಆ ಬ್ಯಾಚ್ ನಾವು ಮಾಡ್ತೀವಿ. ಸೊ ಒಟ್ಟಾರೆಯಾಗಿ ನೀವು ಎಷ್ಟು ಗಂಟೆಗೆ ಕೆಲಸ ಮಾಡ್ತೀರಿ? ಬೆಳಿಗ್ಗೆ ಎಷ್ಟು ಗಂಟೆ? ನಾವು ಬೆಳಗ್ಗೆ ಇಲ್ಲಿ 9 ಗಂಟೆಗೆ ನಮ್ಮ ತರಬೇತಿ ಕೇಂದ್ರ ಓಪನ್ ಆಗುತ್ತೆ. ಸಾಯಂಕಾಲ 6 ಗಂಟೆ ಮಟನೂ ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಬೆಳಗ್ಗೆ 9 ಗಂಟೆಗೆ ಬಂದ್ವಿ ಅಂದ್ರೆ 6 ಗಂಟೆ ಮಟನೂ ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಇಲ್ಲಿ ಏನಂತಂದ್ರೆ ರಿಸೆಪ್ಷನ್ ಒಬ್ರು ಇರ್ತಾರೆ, ಎಲ್ಲ ಕೌನ್ಸಿಲಿಂಗ್ ಮಾಡ್ತಾರೆ ಅವ್ರಿಗೆ ಯಾವ ತರ ನೀವು ಕ್ಲಾಸಸ್ ಬೇಕಂತ ಹೇಳಿ. ಇನ್ನೊಬ್ರು ಬಂದು ಕಂಪ್ಯೂಟರ್ ಟೀಚರ್ಸ್ ಇರ್ತಾರೆ, ಕಂಪ್ಯೂಟರ್ಗೆ ಅಂತ ಸಪರೇಟ್ ಆಗಿ ಅವ್ರಿಗೆ ಟೀಚರ್ಸ್ ಇರ್ತಾರೆ. ನೆಕ್ಸ್ಟ್ ಬಂದು ಫ್ಯಾಷನ್ ಡಿಸೈನಿಂಗ್ ಅಂಡ್ ಸಿವಿಂಗ್ ಮಿಷನ್ಗೆ ಒಬ್ರು ಟೀಚರ್ ಇರ್ತಾರೆ. ಯಾಕಂದ್ರೆ ಫ್ಯಾಷನ್ ಡಿಸೈನಿಂಗ್ ಅಷ್ಟೊಂದು ಅಡ್ಮಿಷನ್ ಇರಲ್ಲ ನಮಗೆ. ಬಟ್ 30 ಕ್ಯಾಂಡಿಡೇಟಿಗೆ ನಾವು ಮಾಡ್ಬೇಕಂತಿದೆ. ಬಟ್ ಈಗ 10 ಕ್ಯಾಂಡಿಡೇಟ್ ನಮ್ಮ ಹತ್ರ ಇರ್ತಾರೆ. ಹಿಂಗಾಗಿ ಸಿವಿಂಗ್ ಮಿಷನ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಒಂದು ಫ್ಯಾಕಲ್ಟಿ ಹ್ಯಾಂಡಲ್ ಮಾಡ್ತಾರೆ. ಇನ್ನೊಂದು ಬಂದು ನಮಗೆ ಮೇಕಪ್ ನಲ್ಲಿ ಮಾಸ್ಟರ್ ಮೇಕಪ್ ಅವರು ಒಂದು 10 ವರ್ಷ ಎಕ್ಸ್ಪೀರಿಯನ್ಸ್ ಆದವರು ಮಾಸ್ಟರ್ ಮೇಕಪ್ಸ್ ಟೀಚರ್ಸ್ ಇರ್ತಾರೆ. ಮತ್ತು ಬ್ಯೂಟಿ ಥೆರಪಿಸ್ಟಿಗೇನು ನಾವೇ ಕೂಡ ಕ್ಲಾಸಸ್ ಹೇಳ್ಕೊಡ್ತೇವೆ. ಬ್ಯೂಟಿ ಥೆರಪಿಸ್ಟ್ ಕ್ಲಾಸಸ್, ಮೇಕಪ್ ಅದನ್ನು ಕೂಡ ನಾನೇ ನೋಡ್ಕೋತೇನೆ. ನಾ CEO ಆದ್ರೂ ಕೂಡ, ಪ್ರೆಸಿಡೆಂಟ್ ಆದ್ರೂ ನಾವೇ ಕ್ಲಾಸಸ್ ಪ್ರತಿಯೊಂದೂ ನಮ್ಮ ಅಂಡರ್ನಲ್ಲಿನೇ, ನಮ್ಮ ಒಂದು ಗೈಡ್ಲೈನ್ಸ್ ನಲ್ಲಿನೇ ಕ್ಲಾಸಸ್ ಹೋಗುತ್ತೆ. ಇದು ಕರಿಕ್ಯುಲಮ್ ಕೂಡ ಇದೆ ನಮ್ಮ ಹತ್ರ ಗೌರ್ಮೆಂಟ್ ಇಂದ. ಇದು ಕರಿಕ್ಯುಲಮ್ ಎಂತರ ಇದೆ ಅಂತಂದ್ರೆ ಮಕ್ಕಳಿಗೆ ಯಾವ ಹಂತದಾಗ ಟ್ರೈನಿಂಗ್ ಕೊಡಬೇಕು, ಎಷ್ಟು ಪ್ರಕಾರ ಟ್ರೈನಿಂಗ್ ಕೊಡಬೇಕು ಅನ್ನೋದು ಒಂದು ಕರಿಕ್ಯುಲಮ್ ಇದೆ. ಅದೇ ಪ್ರಕಾರ ನಾವು ತರಬೇತಿ ಕೊಡ್ತೇವೆ. ನಮ್ಮ ಎಂತ ತರಬೇತಿ ಕೇಂದ್ರದ ಪ್ರೆಸಿಡೆಂಟ್ ಆಗಿ ಈಗಿನ ಯೂತ್ಸ್ಗೆ ನಮಗೆ ಪಾಸ್ವರ್ಡ್ ಡಸಂಟ್ ಮ್ಯಾಟರ್. ನೀವು ಪ್ರೆಸಿಡೆಂಟ್ ಆಗಿ ನೀವೇನು ಯೂತ್ ಏನ್ ಹೇಳಕ್ ಈಗಿನ ಯೂತಿಗೆ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ಇವಾಗ ನಮ್ಮಲ್ಲಿ ಒಳ್ಳೆ ಇನ್ನರ್ ಬಿಟ್ ಮಾಲ್ ಆಗಿರ್ಬೋದು, ಹಲವಾರು ಸುಮಾರು ಒಳ್ಳೆ ಮಾಲ್ಸ್ ಎಲ್ಲ ಬರ್ತಾ ಇದೆ. ಆಮೇಲೆ ನಮ್ಮ ಹುಬ್ಳಿ ಧಾರವಾಡದಲ್ಲಿ ಏನು ಇಲ್ಲ ಅನ್ನಂಗಿಲ್ಲ. ಕೆಲಸ ಮಾಡೋರ್ಗಂತೂ ಎಷ್ಟು ಚೆನ್ನಾಗಿ ಪೇಮೆಂಟ್ ಸಿಗ್ತಾ ಇದೆ ಅಂತಂದ್ರೆ ನಾವು ಬೆಂಗಳೂರು ಹೋಗೋ ಅವಶ್ಯಕತೆನೇ ಇಲ್ಲ. ಮೊದ್ಲಿಂದ ಹೆಂಗಿತ್ತಂತಂದ್ರೆ ನಾವು ಬೆಂಗಳೂರಿಗೆ ಎಲ್ಲರೂ ಹೊರಗೆ ಹೋಗೋಣ, ಇಲ್ಲಿ ಅಂತೂ ಏನು ನಡೀತಾ ಇಲ್ಲ ನಮ್ದು, ಇಲ್ಲಿ ಏನು ನಮ್ ಕೆಲ್ಸಾನೇ ಆಗ್ತಾ ಇಲ್ಲ ಅನ್ನೋ ಅಂತ ಜನ ಇದ್ರು. ಈಗ ಬೆಂಗಳೂರ್ಲಿಂದನೇ ಇಲ್ಲಿ ಬಂದು ಕೆಲಸ ಮಾಡುವಂತ ಜನ ಇದ್ದಾರೆ. ಅದನ್ನ ನಾವು ಏನಂತಂದ್ರೆ, ಇವಾಗ ಮೊದ್ಲು ನಮಗೆ 8,000 10,000 ಪೇಮೆಂಟ್ ಸಿಕ್ತಿತ್ತು. ಈಗ 20,000 ರೂಪಾಯಿ ಪೇಮೆಂಟ್ ಕೊಡ್ತೇನೆ ಅಂದ್ರೂ ಕೆಲ್ಸಕ್ಕೆ ಜನ ಸಿಗ್ತಾ ಇಲ್ಲ. ಈಗ ಎಲ್ಲೆಲ್ಲಿ ಹೋಗಿದಾರಲ್ಲ ನಮ್ ಊರ್ ಬಿಟ್ಟು, ಅವರೆಲ್ಲ ವಾಪಸ್ ಬಂದ್ರೆ ಇಲ್ಲೇ ನಾನೇ ಕೆಲಸ ಅವ್ರಿಗೆ ಕೊಡ್ತೇನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಾಡ್ತೀನಿ 100%. ಯಾಕಂದ್ರೆ ಈಗ ನನ್ಗೆ ಕಾಲ್ಸ್ ಬರ್ತಾ ಇದೆ. ಇನ್ನರ್ ಬಿಟ್ ಮಾಲ್ ನಲ್ಲಿ 100 ಜನ ನಮ್ಗೆ ಕೆಲ್ಸಕ್ಕೆ ಬೇಕಾಗಿದ್ದಾರೆ. ಸ್ಟಾರ್ಟಿಂಗ್ 20,000 ಸ್ಯಾಲ್ರಿ ಕೊಡ್ತೇವಿ ಸೇಲ್ ಮಾಡ್ಲಿಕ್ಕೆ ಅಂತ. ಆಮೇಲೆ ಬರೀ ಜಸ್ಟ್ ಒಳಗಡೆ ಹೋಗ್ಬೇಕಂದ್ರೆ QR ಸ್ಕ್ಯಾನ್ ಮಾಡ್ತಾರೆ ಅಲ್ಲಿ. ಆ ಸ್ಕ್ಯಾನ್ ಮಾಡ್ಲಿಕ್ಕೆ ಡೈಲಿ 400 ರುಪೀಸ್ ಒಬ್ರಿಗೆ ಸ್ಯಾಲ್ರಿ. ಆದ್ರೆ ಕೆಲ್ಸಕ್ಕೆ ಹೋಗಿ ಅಂತಂದ್ರೆ ನಾನು ಕರೆದಾಗ ಏನಾಗುತ್ತಲ್ಲ, ಟೈಮಿಂಗ್ ಕೇಳ್ತಾರೆ. ಯಾವ ಟೈಮಿಂಗ್ ಏನಂತ. ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಬೇಕಾದಷ್ಟು ಕೆಲಸ ಮಾಡ್ತಾರೆ. 10 ಅವರ್ಸ್ ಕೆಲಸ ಮಾಡ್ತಾರೆ. ಇಲ್ಲಿ 6 ಅವರ್ಸ್ ಕೆಲಸ ಮಾಡಿದ್ರೆ ಸಾಕು. ಅವರಿಗೆ ಸ್ಟಾರ್ಟಿಂಗ್ 15 ಸ್ಟಾರ್ಟ್ ಆಗುತ್ತೆ ಸ್ಯಾಲ್ರಿ. ಇಷ್ಟೆಲ್ಲ ನಾನು ಮಾಡ್ಕೊಡ್ತೀನಿ. ಬಟ್ ಎಲ್ಲರೂ ಟ್ರೈನಿಂಗ್ ಮುಗಿಸ್ಲೇಬೇಕು. ಟ್ರೈನಿಂಗ್ ಇಲ್ಲದೆ ಜಾಬ್ ಬೇಕಂದ್ರೆ ಒಂದು ಸ್ಕಿಲ್ ಬೇಕೇ ಬೇಕು. ಸ್ಕಿಲ್ ಇಲ್ದೆ ಅಂತಂದ್ರೆ ನಾವು ಹಂಗೆ ಹೋಗಿ ನಾವು ಜಾಬ್ ಮಾಡ್ತೀನಿ ಅಂದ್ರೆ ಅವ್ರು ಏನು ಕೊಡ್ಲಿಕ್ಕೆ ಆಗಲ್ಲ. ಈಗ ರೇಣುಕಾ ಎಜುಕೇಶನ್ ನಲ್ಲಿ ಟ್ರೈನಿಂಗ್ ತಗೊಂಡ್ ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಇವ್ರು ಒಳ್ಳೆ ಸ್ಕಿಲ್ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿ. ಅವ್ರು ಇಮಿಡಿಯೇಟ್ಲಿ ಪೇಮೆಂಟ್ ಸ್ಟಾರ್ಟ್ ಮಾಡೇ ಬಿಡ್ತಾರೆ. ನಮ್ಮಿಂದನೇ ಹೋದ್ರೇನೆ ಅದು ಅವ್ರಿಗೆ ಜಾಬ್ ಸಿಗುತ್ತೆ. ಡೈರೆಕ್ಟ್ ಆಗಿ ಇನ್ನರ್ ಬಿಟ್ ಮಾಲ್ ಅನ್ಕೊಳ್ಳಿ ನಾನು ಹೋಗಿದ್ ನಮ್ ಜಾಬ್ ಬೇಕಂತಂದ್ರೆ ಅವ್ರಿಗೆ ಸಿಗಲ್ಲ. ರೇಣುಕಾ ಎಜುಕೇಶನ್ ಇಂದ ಬಂದಿದ್ದಾರೆ ಅಂತಂದ್ರೆ ನಮ್ ಶರಡು ಇತ್ತಂದ್ರೆ ಅವ್ರಿಗೆ 100% ಜಾಬ್ ಸಿಗುತ್ತೆ.